ಇತಿಹಾಸ ಪ್ರಸಿದ್ಧ ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ರಥೋತ್ಸವವು ಬಹಳ ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು. ಮೈ ಸುಡುವ ಬಿಸಿಲನ್ನು ಲೆಕ್ಕಿಸದೆ ರಾಜ್ಯದ ಮೂಲೆ ಮೂಲೆಯಿಂದ ವರ್ಷಕ್ಕೊಮ್ಮೆ ನಡೆಯುವ ಗುಬ್ಬಿಯಪ್ಪನ ರಥೋತ್ಸವಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಬಂದ ಭಕ್ತರು ಬಾಳೆಹಣ್ಣು ದವನ ಎಸೆದು ತಮ್ಮ ಭಕ್ತಿ ಸಮರ್ಪಿಸಿದರು. ರಥಕ್ಕೆ ಎಸೆಯುವ ಬಾಳೆಹಣ್ಣಿನ ಮೇಲೆ ಪ್ರೇಮಿಯೊಬ್ಬ ತನ್ನ ಪ್ರೇಯಸಿಗಾಗಿ ಅವಳನ್ನು ಖುಷಿಯಾಗಿ ಇಡು ತಂದೆ, ಅಷ್ಟೇ ಸಾಕು ಎಂದು ಬರೆದಿದ್ದ ಬಾಳೆಹಣ್ಣು ಜನರ ಕಣ್ಣಿಗೆ ಕಂಡದ್ದು ವಿಶೇಷವಾಗಿತ್ತು. ಕೆಲವರ ಕಣ್ಮನ ಸೆಳೆಯುತ್ತಿದ್ದ ವಿವಿಧ ರೀತಿಯ ಆಟಿಕೆ ಸಾಮಗ್ರಿಗಳು, ಬಲೂನುಗಳು, ಪುರಿಕಾರದ ಅಂಗಡಿಗಳು, ಬಳೆ ಅಂಗಡಿಗಳು, ತಿನಿಸುಗಳ ಅಂಗಡಿಗಳು ಒಂದು ಕಡೆ ಯುವಕರು ಮಕ್ಕಳನ್ನು ಸೆಳೆಯುತ್ತಿದ್ದರೆ, ಪಾನಕ, ಮಜ್ಜಿಗೆ, ಹೆಸರುಬೇಳೆ ಜನರ ತಣಿವು ಇಂಗಿಸಿದವು. ಹಗ್ಗದ ಮೇಲೆ ಬ್ಯಾಲೆನ್ಸ್ ಮಾಡುತ್ತಿದ್ದ ಯುವತಿಗೆ ಬೆನ್ನೆಲುಬಾಗಿ ನಿಂತಿದ್ದ ತಾಯಿಗೆ ಜಾತ್ರೆ ತನ್ನ ಬದುಕಿನ ದಾರಿಯಾಗಿ ಕಾಣುತ್ತಿತ್ತು. ಏನೇ ಆಗಲಿ, ರಥೋತ್ಸವಕ್ಕೆ ಬಂದ ಭಕ್ತರಿಗೆ ಜಾತ್ರೆಯಾದರೆ ಅಲ್ಲಿದ್ದ ವ್ಯಾಪಾರಸ್ಥರಿಗೆ ಬದುಕಿನ ಯಾತ್ರೆಯಾಗಿ ಕಾಣುತ್ತಿತ್ತು.